ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ನಾಡಿನ ಪ್ರಸಿದ್ಧ ವಾಗ್ಮಿ, ಉಪನ್ಯಾಸಕರು, ಅಂಕಣಕಾರರು, ಅಪರೂಪದ ಸಂತರು, ಅನನ್ಯ ಜ್ಞಾನ ಯೋಗಿಗಳು, ಎರಡನೇ ವಿವೇಕಾನಂದರು, ಕೆಸೆಯಲ್ಲದ ವೈರಾಗ್ಯ ಮೂರ್ತಿ, ನಡೆದಾಡುವ ದೇವರು ಅಂತೆಲ್ಲ ಕರೆಸ್ಕೊಳ್ತಾ ಇದ್ದ, ಭಕ್ತರಿಂದ ಪ್ರೀತಿಯನ್ನು ಪಡೆದಿದ್ದ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ನಿನ್ನೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ನೀವು ಗಮನಿಸಿರಬಹುದು ಸ್ನೇಹಿತರೆ, ಸಂಬಂಧಿಕರ ಎಲ್ಲರ ವಾಟ್ಸಪ್ ಸ್ಟೇಟಸ್ಗಳಲ್ಲಿ, ಫ್ರೆಂಡ್ಸ್ ಸ್ಟೇಟಸಲ್ಲಿ ಎಲ್ಲ ಕಡೆ ಶ್ರೀಗಳು ಸ್ವರ್ಗಸ್ಥರಾಗಿದ್ದಕ್ಕೆ ಕಂಬನಿ ಮಿಡಿತಾ ಇದ್ದಾರೆ. ಎಲ್ಲಿ ನೋಡಿದ್ರು ಇವರ ಬಗ್ಗೆ, ಇವರ ಪ್ರವಚನದ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಸ್ವಾಮೀಜಿಗಳಂದರೆ ಕಾವಿ ಬಟ್ಟೆಯನ್ನು ಹಾಕಿರ್ತಾರೆ. ಅವರ ಹೆಸರು ಜೊತೆಗೆ ಒಂದು ಮಠದ ಬ್ರ್ಯಾಂಡ್ ಕೂಡ ಇರುತ್ತೆ. ಎಲ್ಲ ಕಡೆ ಆ ಮಠದ ಸ್ಕೂಲು, ಕಾಲೇಜು, ಸಂಸ್ಥೆಗಳು ರಾರಾಜಿಸ್ತಾ ಇರ್ತವೆ. ಶ್ರೀ 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 ಅಂತ 2-3 ಇರುತ್ತೆ. ಜೊತೆಗೆ ಅವರು ಒಂದು ಜಾತಿ ಅಥವಾ ಸಮುದಾಯಕ್ಕೆ ಸೀಮಿತರಾಗಿರ್ತಾರೆ. ಆದರೆ ಇವರಿಗೆ ಅದು ಯಾವುದೂ ಇಲ್ಲ. ಕಾವಿ ಹಾಕಿದ್ದು ಯಾವತ್ತೂ ನೋಡಿಲ್ಲ. ಯಾವಾಗಲೂ ಎಲ್ಲರಂತೆ ಸರಳವಾಗಿ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿರ್ತಾರೆ. ಆದರೆ ಈಗ ಇವರು ಲಿಂಗೈಕ್ಯರಾದಾಗ ಇಡೀ ನಾಡಿಗೆ ನಾಡೆ ಮಿಡಿತಾ ಇದೆ. ಎಲ್ಲ ಜಾತಿ ಜನ, ಎಲ್ಲ ಧರ್ಮದ ಜನ, ಎಡಪಂಥೀಯರು, ಬಲಪಂಥೀಯರು, ರಾಜಕಾರಣಿಗಳು, ಹೀಗೆ ಎಲ್ಲರೂ ಕೂಡ ಅಪ್ಪನವರು, ಬುದ್ಧಿಗಳು ಅಂತ ನೆನಿತಾ ಇದ್ದಾರೆ. ಪದ್ಮಶ್ರೀ, ಡಾಕ್ಟರೇಟ್ನಂತಹ ಗೌರವಗಳು ಹತ್ತಿರ ಬಂದರೂ ಕೂಡ ಬೇಡ ಅಂತೇಳಿ ದೂರ ತಳ್ಳಿದವರು ಇವರು. ಸಿಂಪಲ್ ಮನುಷ್ಯ. ಹಾಗಿದ್ರೆ ನಿಜಕ್ಕೂ ಇವರು ಯಾರು? ಯಾಕೆ ಜನ ಇವ್ರನ್ನ ಇಷ್ಟೊಂದು ಪ್ರೀತಿಸ್ತಾರೆ? ಸಿದ್ದೇಶ್ವರ ಸ್ವಾಮೀಜಿ ಅಂಥದ್ದೇನು ಮಾಡಿದ್ರು ಅಂತ ಇವತ್ತಿನ ವರದಿಯಲ್ಲಿ ಹೇಳ್ತೀವಿ. ಜೊತೆಗೆ ಇವರು ಬರೆದಂತಹ ತಮ್ಮ ಅಂತಿಮ ವಿಲ್ ಅಂದರೆ ಆಸ್ತಿ ಪತ್ರ ಅಲ್ಲ, ತಮ್ಮ ಅಂತ್ಯಕ್ರಿಯೆ ಹೇಗೆ ಮಾಡಬೇಕು ಅನ್ನೋ ಅದನ್ನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದರು. ಅದನ್ನು ಕೂಡ ನಾವು ನಿಮಗೆ ಹೇಳ್ತೀವಿ. ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜ್ಜರಗಿ ಗ್ರಾಮದಲ್ಲಿ 1941ರಲ್ಲಿ ಅಕ್ಟೋಬರ್ 24ನೇ ತಾರೀಕು ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿದ್ರು. ಸಿದ್ದಗೊಂಡಪ್ಪ ಇವರ ಬಾಲ್ಯದ ಹೆಸರಾಗಿತ್ತು. ತಮ್ಮ ಗ್ರಾಮದ ಶಾಲೆಯಲ್ಲಿ 7ನೇ ಕ್ಲಾಸ್ ತನಕ ಓದಿದವರು ನಂತರ ಮಲ್ಲಿಕಾರ್ಜುನ ಸ್ವಾಮಿಗಳ ಹತ್ರ ಬಂದರು. ಬಾಲ್ಯದಲ್ಲಿಯೇ ಅವರ ಚುರುಕುತನ ನೋಡಿ ಮಲ್ಲಿಕಾರ್ಜುನ ಸ್ವಾಮಿಗಳು ಸಿದ್ದೇಶ್ವರರನ್ನ ತಾವು ಪ್ರವಚನ ಮಾಡೋ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಅವ್ರ ಜೊತೆಗೆ ಅವರ ಶಾಲಾ ಕಾಲೇಜುಗಳ ವಿದ್ಯಾಭ್ಯಾಸ ಕೂಡ ಆಗ್ತಾ ಇತ್ತು. ಹೀಗೆ ಅವರು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಪದವಿ ಮುಗಿಸಿ ನಂತರ ಕೊಲ್ಲಾಪುರದ ಯೂನಿವರ್ಸಿಟಿಯಲ್ಲಿ ತತ್ವಶಾಸ್ತ್ರ ಅಥವಾ ಫಿಲಾಸಫಿ ವಿಚಾರದಲ್ಲಿ MA ಕೂಡ ಮಾಡಿದ್ರು. ಸೂಜಿಗಲ್ಲಿನಂತೆ ಜನರನ್ನ ಸೆಳಿತಾ ಇದ್ದ ಪ್ರವಚನ. ಮುಂದೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಸಿದ್ದೇಶ್ವರರು ತಮ್ಮ ಗುರುಗಳ ಮಾರ್ಗದಲ್ಲೇ ಆಶ್ರಮದ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡ್ರು. ತಮ್ಮ ಗುರುಗಳಂತೆ ಇವರು ಕೂಡ ಪ್ರವಚನ ಕೊಡೋಕೆ ಶುರು ಮಾಡಿದ್ರು. ಸಿದ್ದೇಶ್ವರ ಸ್ವಾಮೀಜಿಯ ಪ್ರವಚನ ಕೇಳೋಕೆ ಜನ ದೊಡ್ಡ ಸಂಖ್ಯೆಯಲ್ಲಿ ದೂರದ ಊರುಗಳಿಂದ ಕೂಡ ಬರೋಕೆ ಶುರು ಮಾಡಿದ್ರು. ಸಿದ್ದೇಶ್ವರರ ಪ್ರವಚನ ಕೇಳುಗರನ್ನ ಸೆಳಿತಾ ಇತ್ತು, ಹಿಡಿದಿಡ್ತಾ ಇತ್ತು. ಯಾಕಂದರೆ ಮೊದಲನೇದಾಗಿ ಇವರು ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿದಂಥವರು, ಜೊತೆಗೆ ತುಂಬ ಸರಳವಾಗಿ ಜನಸಾಮಾನ್ಯರಿಗೆ ಅರ್ಥ ಆಗೋ ಭಾಷೆಯಲ್ಲಿ, ಆ ಧಾಟಿಯಲ್ಲಿ, ಜನಸಾಮಾನ್ಯರ ಹೃದಯಕ್ಕೆ ಹೋಗಿ ನಾಟೋ ರೀತಿಯಲ್ಲಿ ಆತ್ಮೀಯವಾಗಿ ಮಾತನಾಡ್ತಾ ಇದ್ರು. ಹಾಗೆ ಇದರ ಜೊತೆಗೆ ಪ್ರಚಲಿತ ವಿದ್ಯಮಾನಗಳನ್ನು ಅಂದರೆ ಕರೆಂಟ್ ಅಫೇರ್ಸನ್ನು ತಮ್ಮ ಪ್ರವಚನಗಳಲ್ಲಿ ಸೇರಿಸ್ತಾ ಇದ್ರು. ಹಾಗೆ ಕಲ್ಲು, ಮಣ್ಣು, ಗಿಡ, ಮರ, ಹೂವು, ಹಣ್ಣು, ಪಕ್ಷಿ, ಪ್ರಾಣಿಗಳಲ್ಲಿ ಜೀವ ಚೈತನ್ಯವಿದೆ ಅಂತ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಹೀಗಾಗಿ ಕೆಲವೇ ಜನರ ಸ್ವತ್ತಾಗಿದ್ದ ತತ್ವಜ್ಞಾನ ಜನ ಸಾಮಾನ್ಯರಿಗೂ ಸಿಗೋ ಹಾಗಾಯಿತು. ಉಪನಿಷತ್ತು, ಭಗವದ್ಗೀತೆ, ಯೋಗಸೂತ್ರ, ವಚನಶಾಸ್ತ್ರ ಮುಂತಾದ ವಿಚಾರಗಳನ್ನೆಲ್ಲ ತಮ್ಮ ಪ್ರವಚನದಲ್ಲಿ ನೀಟಾಗಿ ಬ್ಲೆಂಡ್ ಮಾಡಿ ಉಣಬಿಡಿಸ್ತಾ ಇದ್ರು. ನೂರಾರು ವಿದ್ಯಾಸಂಸ್ಥೆ ಇದ್ರೂ ಎಲ್ಲೂ ಅವರ ಹೆಸರಿಲ್ಲ. ಇವರ ಗುರುಗಳು ಸ್ಥಾಪಿಸಿದ ನೂರಾರು ವಿದ್ಯಾಸಂಸ್ಥೆಗಳನ್ನು ಸಿದ್ದೇಶ್ವರರು ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ಹೋದರು. ಆದರೆ ಯಾವ ಸಂಸ್ಥೆಗಳಿಗೂ ಆಶ್ರಮದ ಹೆಸರಾಗಲಿ, ಅವರ ಹೆಸರಾಗಲಿ ಇರ್ತಾ ಇರಲಿಲ್ಲ. ಹೀಗಾಗಿ ಬೇರೆ ಮಠಗಳಂತೆ ಇವರು ಬ್ರ್ಯಾಂಡ್ ಆಗ್ತಾ ಇರಲಿಲ್ಲ. ನಂದೇನಿದೆ ಎಲ್ಲ ಭಗವಂತಂದು, ಇಲ್ಲಿರೋ ಪ್ರತಿ ಮನುಷ್ಯನೂ ದೇವರು, ಎಲ್ಲರಲ್ಲೂ ದೇವರನ್ನ ಕಾಣಬೇಕು ಅಂತ ಮಾನವ ಪ್ರೀತಿ ಬಗ್ಗೆ ಸಿದ್ದೇಶ್ವರ ಸ್ವಾಮೀಜಿ ಮಕ್ಕಳಿಗೆ ಹೇಳಿದ ಹಾಗೆ ಎಲ್ರಿಗೂ ಹೇಳ್ತಾ ಇದ್ರು. ಜೀವನದ ಬಗೆಗಿನ ಉಪನ್ಯಾಸದಿಂದಲೇ ಪ್ರಸಿದ್ಧಿ. ಸಿದ್ದೇಶ್ವರ ಸ್ವಾಮೀಜಿಯವರ ಬದುಕುವುದು ಹೇಗೆ, ನಾವು ಹೇಗೆ ಬದುಕಬೇಕು, ಜೀವನಕ್ಕೆ ಹೇಗೆ ದಾರಿ ಮಾಡ್ಕೋಬೇಕು ಅನ್ನೋ ಉಪನ್ಯಾಸ ಸರಣಿ ಲಕ್ಷಾಂತರ ಜನರ ಜೀವನವನ್ನು ಚೇಂಜ್ ಮಾಡಿವೆ. ಇಂಟರ್ನೆಟ್ ಬೂಮ್ ಆದಮೇಲಂತೂ ಇವರ ಉಪನ್ಯಾಸಗಳು ಇಂಟರ್ನೆಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೈರಲ್ ಆಗ್ತಾ ಇದ್ವು. ಬರೀ ಕರ್ನಾಟಕ ಮಾತ್ರ ಅಲ್ಲ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಹೀಗೆ ಎಲ್ಲ ಕಡೆ ಅವರ ಪ್ರವಚನಕ್ಕೆ ಜನ ಬಹಳ ಉತ್ಸಾಹದಿಂದ ಕಿವಿಗೊಡ್ತಾ ಇದ್ರು. ವಚನಗಳೇ ಜೀವಾಳ.
ಅಷ್ಟೇ ಅಲ್ಲದೆ ಇವರು MA ಪದವಿ ಮಾಡುವಾಗ ತಮ್ಮ ಗುರುಗಳಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಮಾಡಿದ ಪ್ರವಚನಗಳನ್ನು ಒಂದುಗೂಡಿಸಿ ಸಿದ್ಧಾಂತ ಶಿಖಾಮಣಿ ಅನ್ನೋ ಪುಸ್ತಕವನ್ನು ಬರೆದು ಪ್ರಕಟಿಸಿದರು. ಜೊತೆಗೆ ಅಲ್ಲಮ ಪ್ರಭು ಅವರ ವಚನಗಳ ಮೇಲೆ ಅಧಿಕೃತ ಭಾಷಣಕಾರರಾಗಿದ್ದರು. ಅಲ್ಲಮ ಪ್ರಭುರವರ ವಚನಗಳನ್ನು ವಿಶ್ಲೇಷಿಸಿ ವಚನ ನಿರ್ವಚನ ಅನ್ನೋ ಸಂಪುಟವನ್ನು ಹೊರತಂದಿದ್ರು. ಪತಂಜಲಿ ಯೋಗ ಸೂತ್ರದ ಬಗ್ಗೆ ಸಿದ್ದೇಶ್ವರ ಶ್ರೀ ಪುಸ್ತಕವನ್ನು ಬರೆದಿದ್ದು, ಆ ಪುಸ್ತಕಕ್ಕೆ ಪ್ರಧಾನಿ ಮೋದಿ ಮುನ್ನುಡಿಯನ್ನು ಬರೆದಿದ್ದಾರೆ. ಪ್ರಧಾನಿ ಮೋದಿಯವರೇ ಬಿಡುಗಡೆ ಕೂಡ ಮಾಡಿದರು. ಆಧ್ಯಾತ್ಮ ತತ್ವಶಾಸ್ತ್ರದಲ್ಲಿ ಆಳ ಅಧ್ಯಯನ ಮಾಡಿದ್ದ ಇವರು ಕನ್ನಡ, ಸಂಸ್ಕೃತ, ಇಂಗ್ಲಿಷ್, ಮರಾಠಿ, ಹಿಂದಿ ಹೀಗೆ 5 ಭಾಷೆಗಳನ್ನು ಚೆನ್ನಾಗಿ ಮಾತನಾಡುವ ಸಾಮರ್ಥ್ಯವನ್ನು ಹೊಂದಿದ್ರು. ಪದ್ಮಶ್ರೀ ಡಾಕ್ಟರೇಟ್ ನಿರಾಕರಿಸಿದ ಸಂತ. ಹೇಗಿದ್ದಾಗ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಪದ್ಮಶ್ರೀಯನ್ನು ಘೋಷಿಸಿದಾಗ ನನಗೆ ಭಾರತ ಸರ್ಕಾರ ನೀಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳ ಬಗ್ಗೆ ಅಪಾರ ಗೌರವವಿದೆ. ಆದರೆ ನಾನೊಬ್ಬ ಸರಳ ವ್ಯಕ್ತಿ, ಸಾಮಾನ್ಯ ಜೀವನ ನಡೆಸ್ತಾ ಆಧ್ಯಾತ್ಮಿಕ ಬೋಧನೆ ಮಾಡ್ತಾ ಇದ್ದೀನಿ. ನನಗೆ ಪ್ರಶಸ್ತಿಗಳ ಅವಶ್ಯಕತೆ ಇಲ್ಲ. ಎಲ್ಲ ಗೌರವ ಆದರಗಳಿಂದ ಪ್ರಶಸ್ತಿಯನ್ನು ಹಿಂತಿರುಗಿಸ್ತಾ ಇದ್ದೀನಿ, ಅನ್ಯತಾ ಭಾವಿಸಬೇಡಿ ಅಂತ ನಯವಾಗಿ ತಿರಸ್ಕರಿಸಿದ್ರು. ಕರ್ನಾಟಕ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಕಟಿಸಿದಾಗಲೂ ಕೂಡ ಶ್ರೀಗಳು ಸ್ವೀಕಾರ ಮಾಡಿರಲಿಲ್ಲ. ಹೀಗೆ ತಮಗೆ ಸಂದ ಎಷ್ಟೋ ಪ್ರಶಸ್ತಿ ಪುರಸ್ಕಾರಗಳನ್ನು ಅವರು ವಿನಮ್ರವಾಗಿ ನಿರಾಕರಿಸಿದ್ರು. ಚಿಕಿತ್ಸೆಗೆ ನಿರಾಕರಿಸಿದ ಸ್ವಾಮೀಜಿ. ಕಳೆದೊಂದು ತಿಂಗಳಿನಿಂದ ಸ್ವಾಮೀಜಿ ಆರೋಗ್ಯದಲ್ಲಿ ತೀವ್ರ ಏರುಪೇರಾಗ್ತಾ ಇತ್ತು. ಡಿಸೆಂಬರ್ 10ನೇ ತಾರೀಕು ಸ್ವಾಮೀಜಿಗೆ ಅನಾರೋಗ್ಯ ಉಂಟಾಗಿದ್ದರಿಂದ ಭಕ್ತರ ದಂಡು ಮಠದ ಕಡೆಗೆ ಹರಿದು ಬರ್ತಾ ಇತ್ತು. ಆದರೆ ಈ ವೇಳೆ ಕೇವಲ ನೆಗಡಿ ಮತ್ತು ಜ್ವರ ಮಾತ್ರ ಬಂದಿದ್ದು, ಗಂಭೀರ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಮಠದ ಸಿಬ್ಬಂದಿ ಹೇಳಿದರು. ಇದಾದ ನಂತರ ಮೊನ್ನೆ ಸಂಜೆ ವೇಳೆಗೆ ಮಠದ ಭಕ್ತರು, ಆತ್ಮೀಯರು ಹಾಗೂ ಕೆಲ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದರು ಕೂಡ. ಆದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಸ್ವಾಮೀಜಿ ಒಪ್ಪಲೇ ಇಲ್ಲ. ಕಳೆದೊಂದು ವಾರದಿಂದ ತೀವ್ರ ಅನಾರೋಗ್ಯ ಉಂಟಾಗಿದ್ದು ವೈದ್ಯರ ತಂಡದಿಂದ ಚಿಕಿತ್ಸೆ ನಡೀತಾ ಇತ್ತು. ಆದರೆ ನಿನ್ನೆ ಬೆಳಗ್ಗೆಯಿಂದ ಚಿಕಿತ್ಸೆಗೆ ಸ್ಪಂದಿಸದೆ ಅವರು ರಾತ್ರಿ ಇಹಲೋಕವನ್ನು ತ್ಯಜಿಸಿದ್ದಾರೆ. 2014ರಲ್ಲೇ ಅಂತಿಮ ಪತ್ರ. ಸಿದ್ದೇಶ್ವರ ಸ್ವಾಮೀಜಿಯವರು ಕೇವಲ ತಮ್ಮ ಜೀವಿತಾವಧಿ ಅಷ್ಟೇ ಅಲ್ಲದೆ ತಮ್ಮ ಮರಣದ ನಂತರವೂ ತಮ್ಮ ಹೆಸರಲ್ಲಿ ಯಾವುದೇ ಅಪಚಾರ ಆಗಬಾರ್ದು ಅನ್ನೋದನ್ನು ಎಷ್ಟು ಸ್ಪಷ್ಟವಾಗಿ ಕ್ಲಿಯರ್ ಆಗಿದ್ರು ಆ ವಿಚಾರದಲ್ಲಿ ಅಂದರೆ 2014ನೇ ಇಸವಿಯಲ್ಲೇ ತಮ್ಮ ಅಂತಿಮ ಅಭಿವಂದನಾ ಪತ್ರ ಅಥವಾ ವಿಲ್ಲನ್ನು ಬರೆದಿದ್ರು. ಅದರಲ್ಲಿ ತಮ್ಮ ಸಾವಿನ ನಂತರ ದೇಹವನ್ನು ಎಲ್ಲೂ ಕೂಡ ಸಮಾಧಿ ಮಾಡಿ ಸ್ಮಾರಕ ಕಟ್ಟೋ ಹಾಗಿಲ್ಲ, ಅದಕ್ಕೆ ಅಗ್ನಿ ಸ್ಪರ್ಶವನ್ನೇ ಮಾಡಬೇಕು, ಶ್ರಾದ್ದಿಕ ವಿಧಿವಿಧಾನಗಳನ್ನು ಮಾಡಬಾರದು, ಚಿತಾಭಸ್ಮವನ್ನು ಯಾವುದೋ ನದಿಗೋ ಸಾಗರಕ್ಕೋ ಹಾಕಿ ಅಂತ ಹೇಳಿದರು. ಜೊತೆಗೆ ಸಾಕ್ಷಿಯಾಗಿ ಆ ಪತ್ರಕ್ಕೆ ಹೈಕೋರ್ಟ್ ನ್ಯಾಯಮೂರ್ತಿಗಳ ಸಹಿಯನ್ನ ಕೂಡ ಮಾಡಿಸಿದ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಸಿದ್ದೇಶ್ವರ ಸ್ವಾಮೀಜಿ ಅನ್ನೋ ದೇವರಂತಹ ವ್ಯಕ್ತಿತ್ವದ ಒಬ್ಬ ಗುರುವಿನ ಬಗ್ಗೆ, ಸಂತನ ಬಗ್ಗೆ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.